ಮಾಧವನಿ ಬಾಯದು ಕುಲನಂದನ ಮಾಧವ ಮಧುಸೂದನ ಬಾರೋ ಯಾದವನಿ ಬಾಯದು ಕುಲ ನಂದನ ಮಾಧವ ಮಧುಸೂದನ ಬಾರೋ ಸೋದರ ಮಾವನ ಮಧುರಲಿ ಮಡುಹಿದ ಯಶೋದೆ ನಂದನ ನೀ ಬಾರೋ ಯಾದವನಿ ಬಾಯದು ಕುಲ ನಂದನ ಮಾಧವ ಮಧುಸೂದನ ಬಾರೋ. ನಮಸ್ಕಾರ ವೀಕ್ಷಕರೇ, ಈಗ ಮೋಕ್ಷದಾಯಕ ನಗರಗಳಲ್ಲಿ ಮಥುರಾ ನಗರವನ್ನು ನಾವು ಈಗ ವೀಕ್ಷಣೆ ಮಾಡೋಣ. ಸಪ್ತ ಮೋಕ್ಷದಾಯಕ ಪುರಿಗಳಲ್ಲಿ ಮಥುರೆಯು ಒಂದು. ಈ ಹೆಸರೇ ಬಲು ಮಧುರ ಮನೋಹರ. ಮಥುರಾಧಿಪತೇರಖಿಲಂ ಮಧುರಂ. ಮಧುರಾಧಿಪತೆ ಎಲ್ಲವೂ ಮಧುರ ಎನ್ನುತ್ತಾ ಅತ್ಯುನ್ನತ ಪ್ರದೇಶದ ಮಧುರ ಭಾವದಲ್ಲಿ ತೇಲಿದವರು ಆಚಾರ್ಯ ಶ್ರೀವಲ್ಲಭರು. ಈ ಮಧುರ ಅನ್ನೋದೇ ಒಂದು ಹೆಸರೇ ಮಧುರ. ಆ ಹೆಸರಿಗಿಂತ ಅದರ ವರ್ಣನೆ ಇನ್ನೂ ಮಧುರ ಅಂತ ಶ್ರೀವಲ್ಲಭ ಪಂಥರು ಇದನ್ನು ಹೊಗಳ್ತಾ ಇದ್ದಾರೆ. ಮಧುರ ಭಾವದಲ್ಲಿ ಸೇರಿದವರು ಆಚಾರ್ಯ ಶ್ರೀವಲ್ಲಭಾಚಾರ್ಯರು. ಮಧುರ ನಗರವು ಯೋಜನೆಯ ಬಲದಿಂದ ಯಮುನಾ ನದಿಯ ಬಲದಂಡೆಯಲ್ಲಿದೆ. ಯಮುನಾ ನದಿಯ ಬಲದಂಡೆಯಲ್ಲಿ ಈ ನಗರ ಇದೆ. ಈ ನಗರ ಆಗ್ರಾ ದೆಹಲಿ ರಸ್ತೆಯಲ್ಲಿ ಆಗ್ರಾದ ಉತ್ತರ ದಿಕ್ಕಿನಲ್ಲಿ 57 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದು ನಗರ ಆಗ್ರಾ ಮತ್ತು ದೆಹಲಿ ಮಾರ್ಗಗಳಲ್ಲಿ ಬಂದು ಆಗ್ರಾಗ 57 ಕಿಲೋಮೀಟ್ರಲ್ಲಿ ಯಮುನಾ ನದಿ ತೀರದಲ್ಲಿ ಈ ಮಥುರಾ ನಗರ ಇದೆ. ಶ್ರೀರಾಮನ ತಮ್ಮನಾದ ಶತ್ರುಘ್ನನು ಈ ನಗರವನ್ನು ಸ್ಥಾಪಿಸಿದನೆಂಬ ಆಖ್ಯ ಇದೆ. ಇದನ್ನು ಮೊದಲು ಶ್ರೀರಾಮನ ತಮ್ಮ ಶತ್ರುಘ್ನ ಈ ನಗರವನ್ನು ಸ್ಥಾಪಿಸಿದ ಅಂತ ಉದಾಹರಣೆ ಇದೆ. ಪ್ರಾಚೀನ ಕಾಲದಲ್ಲಿ ಇದೊಂದು ಗಹನಾರಣ್ಯವಾಗಿತ್ತು. ಇದು ಹಿಂದೆ ತುಂಬ ಅರಣ್ಯವಾಗಿತ್ತು ಈ ಪ್ರದೇಶ. ಮಧು ಎಂಬ ರಾಕ್ಷಸನು ತನ್ನ ಮಗನಾದ ಲವಣಾಸುರನೊಂದಿಗೆ ಈ ಅರಣ್ಯವನ್ನು ಆಳುತ್ತಿದ್ದ. ಇವನ ಜೊತೆ ಈ ತಂದೆ ಮಕ್ಕಳು ಈ ರಾಜ್ಯವನ್ನು ಆಳ್ತಾ ಇರ್ತಾರೆ. ಅದು ಮಧುವಿನ ಮಗ ಲವಣಾಸುರ. ಅಂದರೆ ಇದು ತುಂಬ ಹಿಂದೆ ಅರಣ್ಯವಾಗಿರುತ್ತೆ. ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ಇವರಿಬ್ಬರು ತಡೆದರು. ಇವರಿಬ್ಬರು ಅಶ್ವಮೇಧ ಯಾಗದ ಕುದುರೆಯನ್ನು ತಡೀತಾರೆ. ಆಗ ರಾಮನ ಪರವಾಗಿ ಬಂದ ಶತ್ರುಘ್ನನು ಇವರಿಬ್ಬರನ್ನು ಸಂಹರಿಸಿ ಕುದುರೆಯನ್ನು ಬಿಡಿಸಿಕೊಂಡ. ಶತ್ರುಘ್ನ ಈ ಕುದುರೆಯನ್ನು ಬಿಡಿಸ್ಕೊತಾನೆ, ಅವರಿಬ್ಬರನ್ನು ಸಂಹಾರ ಮಾಡ್ತಾನೆ ಯುದ್ಧದಲ್ಲಿ. ಈ ಮಧುವನ ಎಂಬ ಹೆಸರನ್ನು ಬದಲಾಯಿಸಿ ಮಥುರಾ ಎಂಬುದಾಗಿ ಈ ನಗರಕ್ಕೆ ನಾಮಕರಣ ಮಾಡಿದ. ಮಧುವನ ಅನ್ನೋದನ್ನು ಬಿಟ್ಟು ಮಥುರಾ ಅನ್ನೋ ಹೆಸರನ್ನು ಈ ನಗರಕ್ಕೆ ಇಡುತ್ತಾರೆ. ರಾಮಾಯಣದ ಕೊನೆಯಲ್ಲಿ ರಾಮ ಮತ್ತು ಅವನ ಸಹೋದರರು ತಮ್ಮ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಡುವಾಗ, ಕೊನೆಯಲ್ಲಿ ಅವರವರ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಡುವಾಗ ಮಥುರಾ ನಗರವು ಶತ್ರುಘ್ನನ ಮಗನಾದ ಶೂರಸೇನನ ಪಾಲಿಗೆ ಬಂದಿತು. ಅವನ ಮಗ ಶೂರಸೇನ ಅಂತ ಇರ್ತಾನೆ. ಅವನಿಗೆ ಈ ರಾಜ್ಯ, ಈ ಜಾಗ ಅವನಿಗೆ ಬರುತ್ತೆ. ಅಯೋಧ್ಯೆಯ ಸಿಂಹಾಸನವನ್ನು ಕುಶನು ಏರಿದನು. ಅಯೋಧ್ಯೆ ಸಿಂಹಾಸನವನ್ನು ಕುಶ ಏರ್ತಾನೆ. ಅವನು ಶ್ರಾವಸ್ತಿಯ ಮೂಲಕ ಉತ್ತರ ಕೋಸಲದ ದೊರೆಯಾದನು. ಉತ್ತರದ ಕೋಸಲದ ದೊರೆಯಾಗ್ತಾನೆ ಶ್ರಾವಸ್ತಿ ಮೂಲಕ ಕುಶ.
ಭರತನ ಮಕ್ಕಳಾದ ತಕ್ಷ ಮತ್ತು ಪುಷ್ಕರ ಎಂಬುವರು ತಕ್ಷಶಿಲಾ ಮತ್ತು ಪುಷ್ಕರಾವತಿ ಎಂಬ ನಗರಗಳನ್ನು ಸ್ಥಾಪಿಸಿ ಆಳ್ವಿಕೆ ಪ್ರಾರಂಭಿಸಿದರು. ಅಲ್ಲಿ ಭರತನ ಮಕ್ಕಳಾದ ತಕ್ಷ ಮತ್ತು ಪುಷ್ಕರ ಅಂತ ಇಬ್ಬರು ಮಕ್ಕಳಿರ್ತಾರೆ. ಅವರೇನು ಮಾಡ್ತಾರೆ, ತಕ್ಷಶಿಲಾ ಮತ್ತು ಪುಷ್ಕರಾವತಿ ಎಂಬ ನಗರವನ್ನು ಸ್ಥಾಪಿಸಿ ಅಲ್ಲಿ ಆಳೋದಕ್ಕೆ ಶುರು ಮಾಡ್ತಾರೆ, ಪ್ರಾರಂಭಿಸಿದರು. ಮತ್ತು ಶತ್ರುಘ್ನನ ಎರಡನೇ ಮಗನಾದ ಸುಬಾಹು ವಿದೇಶದ ಬಿಲ್ಸಾ ದೊರೆಯಾದನು. ಬಿಲ್ಸಾ ಅನ್ನೋ ಪ್ರದೇಶಕ್ಕೆ ಅವನ ಎರಡನೇ ಮಗ ದೊರೆ ಆಗ್ತಾನೆ. ಲಕ್ಷ್ಮಣನ ಮಕ್ಕಳಾದ ಅಂಗದ ಮತ್ತು ಚಂದ್ರಕೇತು ಎಂಬುವರು ಹಿಮಾಲಯದ ತಪ್ಪಲಲ್ಲಿ ಕಾರುಫಲ ಮತ್ತು ಚಂದ್ರಕಾಂತಪುರದ ಮೂಲಕ ಆಳ್ವಿಕೆಯನ್ನು ಪ್ರಾರಂಭಿಸಿದರು. ಲಕ್ಷ್ಮಣನ ಮಕ್ಕಳು ಚಂದ್ರಾಂಗದ ಮತ್ತು ಚಂದ್ರಕಾಂತ ಅನ್ನೋರು ಈ ಆಳ್ವಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಮಥುರಾ ನಗರವು ಸೂರ್ಯವಂಶದವರ ಬಳಿಕ ಯಾದವರಲ್ಲಿ ಪ್ರಮುಖರ ಆಳ್ವಿಕೆಗೆ ಬಂತು. ಸೂರ್ಯವಂಶದ ರಾಜರಾದ ಮೇಲೆ ಯಾದವ ವಂಶಕ್ಕೆ ಇದು ಮಥುರಾ ನಗರ ಈ ವಂಶಕ್ಕೆ ಬರುತ್ತೆ. ಪ್ರಮುಖ ಆಳ್ವಿಕೆಗೆ ಇದು ಬಂತು. ಯದುವಂಶ ಪ್ರಮುಖನಾದ ಉಗ್ರಸೇನನು ಮಹಾರಾಜನಾಗುವುದರೊಂದಿಗೆ ಮಥುರೆಯ ಬಾಳಿನಲ್ಲಿ ಹೊಸ ಶಕೆಯೊಂದು ಪ್ರಾರಂಭವಾಯಿತು. ಉಗ್ರಸೇನ ಮಹಾರಾಜ ಆದಮೇಲೆ ಹೊಸದೊಂದು ವಿಚಾರ ಇಲ್ಲಿ ಪ್ರಾರಂಭ ಆಗುತ್ತೆ. ಅದರೊಂದಿಗೆ ಪ್ರಾರಂಭವಾಯಿತು. ಕಾಲನೇಮಿ ಎಂಬ ದೈತ್ಯನು ಕಂಸನ ರೂಪದಲ್ಲಿ ಉಗ್ರಸೇನನ ಮಗನಾಗಿ ಬಂದು, ಕಾಲನೇಮಿ ಎನ್ನುವ ರಾಕ್ಷಸ ಕಂಸನ ರೂಪದಲ್ಲಿ ಬಂದು ಇಲ್ಲಿ ತಂದೆಯನ್ನೇ ಸೆರೆಗೆ ತಳ್ಳಿ ಮಥುರೆಯ ಸಿಂಹಾಸನವನ್ನೇರಿ, ಮಥುರೆ ಸಿಂಹಾಸನವನ್ನು ಅವನೇ ಏರ್ತಾಳೆ, ಪ್ರಜಾ ಪೀಡಕನಾಗಿದ್ದಾನೆ. ಅವನನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸುವ ಸಲುವಾಗಿ ಅವನನ್ನು ಸಂಹಾರ ಮಾಡಿ ಭಕ್ತರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಭಗವಂತನು ಅವನ ತಂಗಿಯ ಗರ್ಭದಿಂದಲೇ ಹೊರಬಂದ. ಅವನ ತಂಗಿ ಗರ್ಭದಿಂದ ಇವನು ಸೃಷ್ಟಿಯಾಗಿ ಬರ್ತಾನೆ. ತಂಗಿ ಮತ್ತು ಭಾವನನ್ನು ಸರ್ಪಗಾವಲಿನ ಸೆರೆಯಲ್ಲಿಟ್ಟು ಅವರಿಂದ ಕಣ್ಣು ಬಿಟ್ಟ ಮಕ್ಕಳನ್ನೆಲ್ಲ ನೆಲಕ್ಕಪ್ಪಳಿಸಿ ಸಾಯಿಸುವ ಯಾವ ಪ್ರಯತ್ನವೂ ಕೃಷ್ಣನ ಜನನ ಮತ್ತು ಬೆಳವಣಿಗೆಯನ್ನು ತಡೆಯಲಿಲ್ಲ. ಇವನೇನೇ ಪ್ರಯತ್ನ ಮಾಡಿದ್ರು ಕೃಷ್ಣನ ಜನನವನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೃಷ್ಣ ಗೋಕುಲವನ್ನು ಸೇರಿ ತನ್ನ ಅವತಾರ ಕಾರ್ಯಕ್ಕೆ ಅಣಿಯಾದ. ಇವನು ಹುಟ್ಟಿದ ತಕ್ಷಣ ಗೋಕುಲಕ್ಕೆ ತಗೊಂಡು ಹೋಗಿಬಿಡಿ ಅಂತ ವಸುದೇವನಿಗೆ ಹೇಳಿ ಅಲ್ಲಿ ತನ್ನ ಕಾರ್ಯಕ್ಕೆ ಸಿದ್ಧನಾಗ್ತಾನೆ. ಕೃಷ್ಣನನ್ನು ಕೊಲ್ಲಲು, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಕಂಸ ಅವನು ಹುಟ್ಟುವ ಮುಂಚಿನಿಂದಲೇ, ಕೃಷ್ಣ ಹುಟ್ಟೋಕೆ ಮೊದಲೇ ವ್ಯವಸ್ಥಿತವಾಗಿ ನಡೆಸಿದ ಪಿತೂರಿಗಳೆಲ್ಲವೂ ವಿಫಲವಾದವು. ಅವನು ಏನೇ ನಡೆಸಿದ ಕಾರ್ಯಗಳು ಅವೆಲ್ಲ ವಿಫಲ ಆಗುತ್ತೆ. ಕೊನೆಗೊಮ್ಮೆ ಕೃಷ್ಣನೇ ಕಂಸನ ರಾಜಸಭೆಯನ್ನು ಪ್ರವೇಶಿಸಿ, ಕೊನೆಗೆ ಕೃಷ್ಣನೇ ಕಂಸನ ರಾಜಸಭೆಯನ್ನು ಪ್ರವೇಶಿಸಿ ತನ್ನ ಸೋದರ ಮಾವನನ್ನು ಮುಷ್ಟಿಯುದ್ಧದಲ್ಲಿ ಕೊನೆಗಾಣಿಸಿದ, ಅವನನ್ನು ಸಂಹಾರ ಮಾಡಿದ. ಉಗ್ರಸೇನನು ಪುನಃ ಮಥುರೆಯ ಅರಸನಾದ. ಕಂಸನ ಮಾವನಾದ ಮಗಧ ಶ್ರಾವಸ್ತಿ ಜರಾಸಂಧನು ತನ್ನ ಅಳಿಯನ ಮೃತ್ಯುವಿನಿಂದ, ಇವನ ಅಳಿಯ ಆಗಬೇಕು ಅವನು ಕಂಸ, ಜರಾಸಂಧನಿಗೆ ದುಃಖಿತನಾದ. ಅದರಿಂದ ಅವನಿಗೆ ತುಂಬ ದುಃಖ ಆಗುತ್ತೆ. ಯಾಕೆ ಅವನ ಮಕ್ಕಳನ್ನು ಇವನು ಕೊಟ್ಟಿರ್ತಾನೆ. ಅವನ ಮಕ್ಕಳಾದ ಆಸ್ತಿ ಮತ್ತು ಪ್ರಾಪ್ತಿಯರ ವೈಧವ್ಯದಿಂದ ಕೋಪೋದ್ರಿಕ್ತನಾದ ಆತ ಶ್ರೀಕೃಷ್ಣನನ್ನು ಮತ್ತು ಮಥುರಾದಲ್ಲಿ ಅವನಿಗೆ
ಸಹಾಯ ನೀಡಿದ ಕೃಷ್ಣನನ್ನು ಕೊಲ್ಲಬೇಕು. ಅವನ ಜೊತೆ ಯಾರು ಸಹಾಯ ಮಾಡ್ತಾರೋ ಅವ್ರನ್ನು ಮಥುರಾದಲ್ಲಿ ಅವನಿಗೆ ಸಹಾಯ ನೀಡ್ತಿರ್ತಕ್ಕಂಥ ಯಾದವರನ್ನೆಲ್ಲ ಶಿಕ್ಷಿಸುವ ಸಲುವಾಗಿ ಕಾಲಯವನ ಅಂತ ಒಬ್ಬ ಇರ್ತಾನೆ, ಅವನೊಂದಿಗೆ ಇವನು ಅನೇಕ ಬಾರಿ ಮಥುರಾದ ಮೇಲೆ ಆಕ್ರಮಣ ಮಾಡಿದ. ತುಂಬ ಸರಿ 18 ಬಾರಿ ಯುದ್ಧಕ್ಕೆ ಬರ್ತಾನೆ ಜರಾಸಂಧನ ಉಪಟಳದಿಂದ ಯಾದವರನ್ನು ರಕ್ಷಿಸುವ ಸಲುವಾಗಿ, ಯಾದವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕೃಷ್ಣನು ಯಾದವರೊಂದಿಗೆ ಮಥುರೆಯನ್ನು ಬಿಟ್ಟುಬಿಡ್ತಾನೆ. ಅದನ್ನು ತೊರೆದು ಸೌರಾಷ್ಟ್ರದ ಕಡಲಲ್ಲಿ ಹೊಸದಾಗಿ ನಿರ್ಮಿಸಲ್ಪಟ್ಟಿದ್ದ ಹೊಸದಾಗಿ ಒಂದು ರಾಜ್ಯ ನಿರ್ಮಾಣ ಮಾಡ್ತಾನೆ. ದ್ವಾರಕೆಗೆ ತೆರಳ್ತಾನೆ ಎಲ್ಲರನ್ನೂ ಕರ್ಕೊಂಡು. ಮಥುರೆಯ ಕುರಿತು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅಪಾರ ವರ್ಣನೆ ಇದೆ. ಮಥುರೆ ಬಗ್ಗೆ ಇದೆ. ಈ ದಿವ್ಯ ಕ್ಷೇತ್ರ ಕುರಿತು ಸಾವಿರಾರು ಕಥೆಗಳಿವೆ. ಅದೆಷ್ಟೋ ಕಥೆಗಳಿವೆ ಮಥುರೆ ಬಗ್ಗೆ. ಶ್ರೀಕೃಷ್ಣನ ಮೇಲಿನ ಭಕ್ತಿ ಮತ್ತು ಪ್ರೀತಿಯಿಂದ ಹುಚ್ಚನಾದ ಭಕ್ತರು ಹಲವು ರೀತಿಯಲ್ಲಿ ಇದರ ಗುಣಗಾನ ಮಾಡಿದ್ದಾರೆ. ಇದರ ಮೇಲೆ ಭಕ್ತಿ ಮತ್ತು ಪ್ರೀತಿಯಿಂದ ಈ ಭಕ್ತಿಯಲ್ಲಿ ಹುಚ್ಚರಾದವರು ಅನೇಕ ರೀತಿ ಇದನ್ನು ಹೊಗಳಿದ್ದಾರೆ. ಪವಿತ್ರ ವ್ರಜಭೂಮಿ, ಪುಣ್ಯ ಸಲಿಲೆ ಯಮುನೆ. ಇದು ವ್ರಜಭೂಮಿ ಗೋಕುಲಕ್ಕೂ ಹತ್ತಿರವಾಗಿದೆ. ಇದರಲ್ಲಿ ಆಡಿದ ಸಲಿಲೆ ಯಮುನೆ, ಗೋವರ್ಧನ ಗೋಕುಲಗಳು ಕೃಷ್ಣನ ಕಾಲದ ವೈಭವದ ಸಾಕ್ಷಿಗಳಾಗಿ ಇನ್ನೂ ಇವೆ. ಅವನ ಆಟ ಆಡಿದ ಜಾಗಗಳು ಇವೆಲ್ಲ. ಪವಿತ್ರ ಗೋಕುಲ, ಪುಣ್ಯ ಸಲಿಲೆ ಯಮುನೆ, ಗೋವರ್ಧನ ಗೋಕುಲಗಳು ಕೃಷ್ಣನ ಕಾಲದ ವೈಭವದ ಸಾಕ್ಷಿಗಳಾಗಿ ಇನ್ನೂ ಉಳ್ಕೊಂಡಿದೆ. ಮಥುರ ಮಂಡಲವು 20 ಯೋಜನೆಗಳಷ್ಟು ಉದ್ದ ಅಗಲ ವ್ಯಾಪಿಸಿತ್ತೆಂದು ವರಾಹ ಪುರಾಣದಲ್ಲಿದೆ. ವರಾಹ ಪುರಾಣದಲ್ಲಿ ಇದರ ವಿಸ್ತೀರ್ಣದ ಬಗ್ಗೆ ಕೊಟ್ಟಿದ್ದಾರೆ. ಮಥುರೆಯಲ್ಲಿ ಹರಿವ ಯಮುನೆ ಸರ್ವ ಪಾಪ ನಿವಾರಕಳೆಂದೇ ನಮ್ಮ ನಂಬಿಕೆ. ಎಲ್ಲ ಪಾಪವನ್ನು ತೊಳಿತಾಳೆ ಯಮುನೆಯಲ್ಲಿ ಸ್ನಾನ ಮಾಡಿದರೆ. ದ್ವಾರಕ, ಸ್ಥಾನೇಶ್ವರ, ಡಾಕೋತ, ಜಗನ್ನಾಥಪುರಿ ಮುಂತಾದ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಪುಣ್ಯಕ್ಷೇತ್ರಗಳು ಇವೆಲ್ಲ. ದ್ವಾರಕ ಮತ್ತು ಸ್ಥಾನೇಶ್ವರ, ಡಾಕೋಟ ಅಂತ ಇದೆ, ಜಗನ್ನಾಥಪುರಿ ಈ ಮುಂತಾದ ಈ ಕೃಷ್ಣನಿಗೆ ಸಂಬಂಧಪಟ್ಟ ಪುಣ್ಯಕ್ಷೇತ್ರಗಳು ಅಂತ ಭಾರತ ವರ್ಷಾದಾದ್ಯಂತ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿವೆ. ಈ ನಗರಗಳೆಲ್ಲ ಹೆಸರುವಾಸಿಯಾಗಿ ಪಡೆದಿವೆ. ಇವುಗಳಲ್ಲೆಲ್ಲ ಶ್ರೀಕೃಷ್ಣನ ಜನ್ಮಭೂಮಿ ಮತ್ತು ಲೀಲಾಭೂಮಿ ಎನಿಸಿರುವ ಶ್ರೀಕೃಷ್ಣ ಹುಟ್ಟಿದ ಭೂಮಿ ಮತ್ತು ಅವನು ಎಲ್ಲೆಲ್ಲಿ ಆಟ ಆಡ್ತಾನೆ ಆ ಭೂಮಿಗಳು. ವ್ರಜಮಂಡಲವು ಅತ್ಯಂತ ವಿಶೇಷವಾದದ್ದು. ಕೃಷ್ಣ ಎಲ್ಲಿ ಬೆಳೆದ ಗೋಕುಲ ಅದು ತುಂಬ ಹೆಸರುವಾಸಿಯಾದ ಜಾಗ. ಮಥುರಾ ಮತ್ತು ಅದರ ಅಕ್ಕಪಕ್ಕದಲ್ಲಿರುವ ಗೋಕುಲ, ಬೃಂದಾವನ, ಮಹಾಬಲ, ಬಲದೇವ, ಗೋವರ್ಧನ ಮುಂತಾದ ಯಮುನಾ ತೀರದಲ್ಲಿರುವ ಮತ್ತು ಕೃಷ್ಣನ ಬಾಲಲೀಲೆಗಳಿಂದ ಪವಿತ್ರವಾದ ಪುಣ್ಯಕ್ಷೇತ್ರಗಳನ್ನು ಒಟ್ಟಾರೆಯಾಗಿ ಪುರಾಣ ಕಾಲದಿಂದಲೂ ವ್ರಜಮಂಡಲ ಎಂದು ಕರೆಯಲಾಗಿದೆ. ಇದನ್ನಷ್ಟೆಲ್ಲ ಏನೇನು ಆಟ ಆಡ್ದ ಆ ಲೀಲೆಗಳೆಲ್ಲ ಇಲ್ಲಿ ವ್ರಜಮಂಡಲ ಹೆಸರುವಾಸಿಯಾಗಿ ಬೆಳಗಿದೆ. ವ್ರಜಮಂಡಲದ ಪ್ರದೇಶವು ಯಮುನಾ ತೀರದ ಅತ್ಯಂತ ಸಮೃದ್ಧ ಪ್ರದೇಶವೆಂಬ ಗೌರವಕ್ಕೆ ಪಾತ್ರವಾಗಿತ್ತು. ಹಿಂದೆ ಅಷ್ಟು ಗೌರವ ಇತ್ತು ಮಥುರೆಗೆ. ಮಥುರೆಯ ಯಾದವ ಭೂಮಿಯಲ್ಲೇ ಭಾಗವತ ಸಂಪ್ರದಾಯ
ಜನಿಸಿದ್ದು. ಭಾಗವತ ಸಂಪ್ರದಾಯ ಮಥುರೆಯಲ್ಲೇ ಜನಿಸಿದ್ದು. ಅದು ಕ್ರಮೇಣ ಇಡೀ ಭಾರತವನ್ನು ವ್ಯಾಪಿಸಿತು, ಇಡೀ ಭಾರತವನ್ನು ಹರಡಿತು. ನಂತರ ಜೈನ ಹಾಗೂ ಬೌದ್ಧ ಪಂಥಗಳು ಪ್ರಭಾವಿಯಾಗುತ್ತಿದ್ದಂತೆ ಭಾಗವತ ಸಂಪ್ರದಾಯವನ್ನು ಒಳಗೊಂಡಂತೆ ಇಡೀ ವೈದಿಕ ಮತವೇ ಗ್ರಹಣಕ್ಕೊಳಗಾಯಿತು. ಈ ಎರಡು ಪಂಥಗಳು ಬಂದು ವೈದಿಕ ಧರ್ಮನೇ ಅದಕ್ಕೆ ಗ್ರಹಣ ಹಿಡಿದಂತಾಯಿತು. ಭಗವಾನ್ ಬುದ್ಧನು ಮಥುರೆಯನ್ನು ಸಂದರ್ಶಿಸಿದ್ದಾನೆ. ಅವನು ಮಥುರೆ ಬಂದಿದ್ದ. ಅವನ ಚರಣಸ್ಪರ್ಶದಿಂದ ಪುನೀತವಾದ ಈ ಕ್ಷೇತ್ರವು ಬೌದ್ಧರಿಗೂ ಶ್ರದ್ಧಾ ಕೇಂದ್ರವೆನಿಸಿತು. ಬೌದ್ಧರು ಇದು ಒಳ್ಳೆ ಶ್ರದ್ಧಾ ಕೇಂದ್ರ ಆಯಿತು. ಕಳಿಂಗದ ಸಮರದಿಂದ ನೊಂದ ಅಶೋಕನಿಗೆ ಬುದ್ಧನ ಶಾಂತಿ ಮತ್ತು ಅಹಿಂಸೆಗಳ ಉಪದೇಶವನ್ನು ಪರಿಚಯಿಸಿ ಅವನಿಗೆ ಬೌದ್ಧ ಧರ್ಮದ ದೀಕ್ಷೆ ಕೊಟ್ಟನು. ಕಳಿಂಗದಲ್ಲಿ ಯುದ್ಧದ ಸಮಯದಲ್ಲಿ ಅವನು ತುಂಬ ಶಾಂತಿ ಬೇಕಾಗಿರುತ್ತೆ. ಬುದ್ಧ ಅವನಿಗೆ ದೀಕ್ಷೆಯನ್ನು ಕೊಡಿಸಿದ. ಉಪಗುಪ್ತ ಮಥುರಾ ನಿವಾಸಿ. ಉಪಗುಪ್ತ ಅನ್ನೋನು ಮಥುರಾ ನಿವಾಸಿನೇ. ಈ ಉಪಗುಪ್ತನು ಮಥುರಾ ಮತ್ತು ಸುತ್ತಲಿನ ಬಹುಸಂಖ್ಯಾತ ಜನರಿಗೆ ಬೌದ್ಧ ಧರ್ಮದ ದೀಕ್ಷೆ ಕೊಡಿಸಿದ. ಈ ಉಪಗುಪ್ತ ಸುತ್ತಲ ಜನರಿಗೆಲ್ಲ ಬೌದ್ಧ ಧರ್ಮ ದೀಕ್ಷೆಯನ್ನು ಕೊಡಿಸ್ತಾನೆ. ಇವನ ಪ್ರಭಾವದಿಂದ ಸುಮಾರು 18,000 ಯುವಕ ಯುವತಿಯರು ಬೌದ್ಧ ಭಿಕ್ಷುಗಳಾಗಿ ಬುದ್ಧನ ಸಂದೇಶವನ್ನು ಸಾರಲು ಸಮುದ್ರ ದೂರಗಳ ದೇಶಗಳಿಗೆ ಹೋದರು. ದೂರ ದೇಶಗಳಿಗೆ ಬೌದ್ಧರ ಪಂಥವನ್ನು ಹರಡೋದಕ್ಕೆ ಅವರೆಲ್ಲ ಹೋಗ್ತಾರೆ. ಅವರಲ್ಲಿ ಅಶೋಕನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರೂ ಸೇರಿದ್ದಾರೆ. ಅಶೋಕನ ಮಕ್ಕಳು ಇದರಲ್ಲಿ ಸೇರಿದ್ದಾರೆ. ಪಾಹಿಯಾನ್ ಮತ್ತು ಹ್ಯೂಯನ್ಸಾಂಗರು ಮಥುರೆಯನ್ನು ಸಂದರ್ಶಿಸಿದ್ದಾರೆ. ಹ್ಯೂಯನ್ಸಾಂಗ್ ಮತ್ತು ಪಾಹಿಯಾನ್ ಕೂಡ ಚೀನಾ ಯಾತ್ರಿಕರು ಇದನ್ನು ಸಂದರ್ಶನ ಮಾಡಿದ್ದಾರೆ. ಹ್ಯೂಯನ್ಸಾಂಗ್ ಮಥುರಾಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ 5 ಮಂದಿರಗಳು ಅಶೋಕನು ಅಲ್ಲಿ ಭೇಟಿ ಕೊಟ್ಟಾಗ 5 ಬುದ್ಧ ಮಂದಿರಗಳಿರುತ್ತೆ. ಅಶೋಕನ ಕಟ್ಟಿಸಿದ 3 ಸ್ತೂಪಗಳು, ಅವನು ಕಟ್ಟಿಸಿದಂಥ 3 ಸ್ತೂಪ, 20 ಬೌದ್ಧ ವಿಹಾರಗಳು ಇದ್ದವು ಆವಾಗ ಅಸ್ತಿತ್ತು. ಹಾಗೂ ಸುಮಾರು 2,000 ಬೌದ್ಧ ಪೂಜಾರಿಗಳಿದ್ದರಂತೆ. 2,000 ಜನ ಬೌದ್ಧ ಪೂಜಾರಿಗಳು ಇದ್ದರಂತಲ್ಲಿ. ಕುಶಾನರ ಕಾಲದಲ್ಲಿ ಮಥುರಾದಲ್ಲಿ ಜೈನ ಪ್ರಭಾವ ಹೆಚ್ಚಿತ್ತು. ಕುಶಾನರ ಕಾಲದಲ್ಲಿ ಜೈನರ ಪ್ರಭಾವ ಅಲ್ಲಿ ಇತ್ತು. ಇದಕ್ಕೆ ಸಂಬಂಧಿಸಿದ ಅನೇಕ ಅವಶೇಷಗಳನ್ನು ಈಗಲೂ ನೋಡಬಹುದು. 7ನೇ ಶತಮಾನದ ಬಳಿಕ ಪುನಃ ವೈದಿಕ ಧರ್ಮ ಮಥುರೆಯ ಜನಜೀವನದಲ್ಲಿ ಪ್ರಭಾವ ಪಾತ್ರ ವಹಿಸತೊಡಗಿತು. 7ನೇ ಶತಮಾನದ ನಂತರ ವೈದಿಕ ಧರ್ಮ ಇಲ್ಲಿ ಬೆಳೆಯೋಕ್ಕೆ ಶುರುವಾಯಿತು. ಪ್ರಭಾವ ವಹಿಸತೊಡಗಿತು. ಮಥುರಾದಲ್ಲಿನ ಕೃಷ್ಣ ಲೀಲೆಗಳಿಗೆ, ಮಥುರೆಯಲ್ಲಿ ಕೃಷ್ಣನ ಲೀಲೆಗಳಿಗೆ ಸಂಬಂಧಿಸಿದ ಸ್ಥಳಗಳ ಮಾಹಿತಿ ವರಾಹ ಪುರಾಣದ ಹರಿವಂಶ ಯಾವುದರಲ್ಲಿದೆ. ವರಾಹ ಪುರಾಣದಲ್ಲಿ ಹರಿವಂಶ ಮತ್ತು ಭಾಗವತಗಳಲ್ಲಿದೆ. ಇವನ ಲೀಲೆಗಳು ಇಂಥ ಗ್ರಂಥಗಳಲ್ಲಿ ಕಾಣಬಹುದು. ಕಂಸನ ಸೆರೆಯಲ್ಲಿ ಸೆರೆಯಲ್ಲಿ ಕೃಷ್ಣ ಜನಿಸ್ತಾನೆ. ಈ ಸ್ಥಳವು ಕೃಷ್ಣ ಜನ್ಮಸ್ಥಾನವೆಂದೇ ಪ್ರಸಿದ್ಧವಾಗಿದೆ. ಕೃಷ್ಣನ ಜನ್ಮಸ್ಥಾನ ಮಥುರೆ ಅಂತಲೇ ಹೇಳಲಾಗುತ್ತೆ. ಕೃಷ್ಣ ಜನ್ಮಸ್ಥಾನದಲ್ಲಿ
ಶತಶತಮಾನಗಳಿಂದ ನಿಂತಿದ್ದ ಭವ್ಯ ಕೇಶವ ಮಂದಿರ ಈಗಿಲ್ಲ. ಅದು ಕೇಶವ ಮಂದಿರ ಅಲ್ಲಿರುತ್ತೆ, ಆ ಮಂದಿರ ಇವಾಗ ಇಲ್ಲ. ಮಹಮ್ಮದ್ ಘಜ್ನಿಯು ಕ್ರಿಸ್ತಶಕ 1017ರಲ್ಲಿ ಗಜ್ನಿ ಮಹಮ್ಮದ್ ಇಲ್ಲಿಗೆ ಮಥುರೆಗೆ ಬರ್ತಾನೆ. ಮಥುರಾದ ಮೇಲೆ ದಾಳಿ ಮಾಡಿದ. 1017ರಲ್ಲಿ ಇಲ್ಲಿ ದಾಳಿ ಮಾಡ್ತಾನೆ. ನಗರದ ಸಕಲ ಸಂಪತ್ತುಗಳನ್ನು ದೋಚಿ ಮಥುರೆಗೆ ಬೆಂಕಿನೂ ಇಟ್ಟುಬಿಟ್ಟು ಹೊರಟೋಗ್ತಾನೆ. ಅದು ಸಂಪತ್ತನ್ನು ದೋಚಿದಲ್ಲೇ 5 ಚಿನ್ನದ ದೊಡ್ಡ ವಿಗ್ರಹಗಳು ಸೇರಿದಂತೆ ಒಟ್ಟು ಸುಮಾರು 25,000 ಪೌಂಡ್ಗಳಷ್ಟು ಬೆಲೆಯ ಸಂಪತ್ತನ್ನು ಆ ಒಂದು ದಾಳಿಯಲ್ಲೇ ಇವನು ದೋಚಿದ್ದಾನೆ. ಅಷ್ಟು 25,000 ಪೌಂಡ್ ಚಿನ್ನ, 5 ಚಿನ್ನದ ವಿಗ್ರಹಗಳು, ಇಷ್ಟನ್ನೆಲ್ಲ ತಗೊಂಡು ಮಥುರೆಗೆ ಬೆಂಕಿದು ಇಟ್ಬಿಡ್ತಾನೆ ಇವನು ಮಹಮ್ಮದ್ ಘಜ್ನಿ. ಕ್ರಿಸ್ತಶಕ 1500ರಲ್ಲಿ 2ನೇ ಬಾರಿ ಸಿಕಂದರ್ ಲೋದಿಯಿಂದ ಮಥುರಾ ಮತ್ತಷ್ಟು ನಷ್ಟವನ್ನು ಅನುಭವಿಸಿತು. 1500ರಲ್ಲಿ ಸಿಕಂದರ್ ಲೋದಿ ಅನ್ನೋನು ಬಂದು 2ನೇ ಬಾರಿ ಮಥುರಾನ ಇನ್ನೂ ದಾಳಿಗೆ ನಷ್ಟಕ್ಕೆ ಹಾನಿ ಮಾಡ್ತಾನೆ. ಈ ಹಾನಿಗಳಿಂದ ಮಥುರಾ ಚೇತರಿಸಿಕೊಳ್ಳುವುದರಲ್ಲಿ ಚೇತರಿಸಿಕೊಳ್ಳೋದರಲ್ಲಿ ಔರಂಗಜೇಬನ ಕ್ರೌರ್ಯ ದಳ್ಳುರಿಗಳಿಗೆ ಬಲಿಯಾಗಬೇಕಾಯಿತು. ಮತ್ತು ಔರಂಗಜೇಬನ ಕಾಲಕ್ಕೆ ಬಂದಾಗ ಇನ್ನೂ ಅದರ ಬೆಂಕಿಗೆ ಇದು ಆಹುತಿ ಆಗಬೇಕಾಗುತ್ತೆ. ಎಷ್ಟರಲ್ಲಿ ಅಂದರೆ 1659ರಲ್ಲಿ ಔರಂಗಜೇಬನ ಆದೇಶದ ಮೇರೆಗೆ ಅಬ್ಬದೀನ್ ಎವಿರುಡನ್ನು ಮಹಮ್ಮದ್ ಬಿನ್ ನಬೀರ್ ಖಾನ್ ಅಂತ ಇರ್ತಾನೆ. ಕೃಷ್ಣಾಶ್ರಮ ಸ್ವಾಮಿಯಾಗಿದ್ದ ಕೃಷ್ಣ ಜನಿಸಿದ ಜನ್ಮ ಮಾಡಿದ ಸ್ಥಾನದಲ್ಲಿ ಇರುತ್ತೆ ಈ ಕೇಶವ ದೈವ ಮಂದಿರವನ್ನು ನೆಲಸಮಗೊಳಿಸಿ ಅದೇ ಸ್ಥಳದಲ್ಲಿ ಜುಮ್ಮಾ ಮಸೀದಿಯನ್ನು ಕಟ್ಟಿಸಿದನು. ಇವನು ನಬೀರ್ ಖಾನ್ ಅನ್ನೋನು ಆ ಕೃಷ್ಣ ದೇವಸ್ಥಾನ ಕೇಶವ ಮಂದಿರವನ್ನು ಬೀಳಿಸಿ ಆ ಸ್ಥಳದಲ್ಲಿ ಜುಮ್ಮಾ ಮಸೀದಿನ ಕಟ್ಟಿಸ್ತಾನೆ. ಅಯೋಧ್ಯೆಯ ಮಥುರೆಗಳಂತೆ ಮತಾಂಧ ದುಷ್ಕೃತ್ಯಗಳಿಗೆ ಬಲಿಯಾದ ಸಾವಿರಾರು ತೀರ್ಥಕ್ಷೇತ್ರಗಳಿವೆ. ಇವರ ಮತಾಂಧತೆಗೆ ಒಳಗಾದ ಮಥುರಾ ಜಾಗಗಳು ಕೂಡ ಸಾವಿರಾರು ಕ್ಷೇತ್ರಗಳು ಇಲ್ಲಿ ಇದ್ದಾವೆ. ಮಥುರಾದಲ್ಲಿ ನಡೆದ ಉತ್ಖನದಲ್ಲಿ ಶ್ರೀಕೃಷ್ಣನ ಜನ್ಮದ ಕುರಿತು ದೊರೆತ ಉಲ್ಲೇಖವನ್ನು ಆಧಾರವಾಗಿ ಇಟ್ಟುಕೊಂಡು ಕೃಷ್ಣ ಜನ್ಮ ಸ್ಥಾನವನ್ನು ಖಚಿತಪಡಿಸಲಾಗಿದೆ. ಅದು ಯಾವುದು ಜನ್ಮಭೂಮಿ ಅಂತ ಅದು ಒಂದು ಇಟ್ಕೊಂಡು ಇದು ಇಂಥದ್ದೇ ಅನ್ನೋ ಆಧಾರವಾಗಿ ಇಟ್ಕೊಂಡು ಇಲ್ಲಿ ನಾವು ನೋಡಬೇಕಾಗಿದೆ. ಕೇಶವ ದೇವಮಂದಿರದ ಕೆಳಭಾಗವೇ ವಸುದೇವ ದೇವಕಿಯರ ಬಂಧನದಲ್ಲಿದ್ದ ಕಾರಾಗೃಹ. ದೇವಮಂದಿರದ ಕೆಳಗಿರೋದೆ ಆ ಸೆರೆ ಇಟ್ಟಿದ್ದ ವಸುದೇವ ದೇವಕಿಯರನ್ನ ಸೆರೆ ಇಟ್ಟಿದ್ದ ಜಾಗ. ಅಲ್ಲಿ ಕೃಷ್ಣ ಹುಟ್ಟಿದ್ದು. ಅಲ್ಲಿ ಕೃಷ್ಣನ ಜನ್ಮಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ನೀಡಲಾಗಿದೆ. ಬರೀ ಚಿತ್ರ ಇಟ್ಟಿದ ಅಷ್ಟೇ. ಅಲ್ಲಿ ಕಾರಾಗೃಹದ ಹಿಂಭಾಗದಲ್ಲಿ ಒಂದು ಸುರಂಗ ಮಾರ್ಗವಿದೆಯಂತೆ. ಅಲ್ಲಿ ಸುರಂಗ ಮಾರ್ಗ ಇದೆಯಂತೆ ಸೆರೆಮನೆಯಲ್ಲಿ. ಈ ಮಾರ್ಗದಿಂದಲೇ ವಾಸುದೇವನನ್ನು ಕರೆದೊಯ್ದು ಗೋಕುಲವನ್ನು
ಸೇರಿದನೆಂದು ಹೇಳುತ್ತಾರೆ. ಈ ಮಾರ್ಗದಲ್ಲಿ ಗೋಕುಲಕ್ಕೆ ಆ ಮಗುನ ತಗೊಂಡೋಗಿ ಗೋಕುಲಕ್ಕೆ ಬಿಡ್ತಾನೆ ಹಾಗಂತ ಅಲ್ಲಿ ಪ್ರಚಾರದಲ್ಲಿದೆ. ಕೇಶವ ಮಂದಿರದ ಸಮೀಪದಲ್ಲೇ ಭಾಗವತ ಮಂದಿರವಿದೆ. ಅಲ್ಲಿ ಭಾಗವತ ಮಂದಿರ ಅಲ್ಲಿ ಇದೆ. ವಿಶಾಲವಾದ ಮತ್ತು ಭವ್ಯವಾದ ಈ ಮಂದಿರದ ಗೋಡೆಗಳ ಮೇಲೆ, ಈ ಭಾಗವತ ಮಂದಿರದ ಗೋಡೆಗಳ ಮೇಲೆ ಭಾಗವತದಲ್ಲಿ ವರ್ಣಿಸಿರುವ ಘಟನಾವಳಿಗಳನ್ನು ಚಿತ್ರಿಸಲಾಗಿದೆ. ಅದರಲ್ಲೇ ಭಾಗವತದ ಘಟನೆಗಳನ್ನೆಲ್ಲ ಅದರ ಮೇಲೆ ಬರೆದಿದ್ದಾರೆ. ಮಥುರಾದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೃಷ್ಣ ಮಂದಿರಗಳಿವೆ. ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ದೇವಸ್ಥಾನಗಳಿವೆ. ದ್ವಾರಕಾಧೀಶನ ಮಂದಿರವೇ ಎಲ್ಲಕ್ಕಿಂತ ದೊಡ್ಡದು ಮತ್ತು ಪ್ರಸಿದ್ಧವಾದುದು. ಆ ದ್ವಾರಕಾಧೀಶನ ಮಂದಿರ ಎಲ್ಲಕ್ಕಿಂತ ದೊಡ್ಡದು ಮತ್ತು ಪ್ರಸಿದ್ಧವಾದ ಸ್ಥಳ ಅದು. ಒಳಗೆ ಅತ್ಯಂತ ಮೋಹಕವಾದ ಕೃಷ್ಣನ ಮೂರ್ತಿ ಅದರೊಳಗಡೆ ಇದೆ. ಇವನ ಸುತ್ತ ಬೆಳ್ಳಿಯ ಗೋವುಗಳಿವೆ. ಇವನ ಸೊಬಗು ನೀಲವು ಮರಳು ಮಾಡುವಂತಹದ್ದು. ಇವನಿರೋದು ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ರೀತಿ ಇದೆ. ಇಲ್ಲಿ ವಲ್ಲಭ ಸಂಪ್ರದಾಯದಂತೆ ಪೂಜೆ ನಡೆಯುತ್ತಿದೆ. ಪೂರ್ಣ ಅಮೃತ ಶಿಲೆಯಲ್ಲಿ ನಿರ್ಮಿಸಿರುವ ಅಮೃತ ಶಿಲೆಯಲ್ಲಿ ಇದನ್ನು ಮಾಡಲಾಗಿದೆ. ಮಾಲತಿ ಮಂದಿರ ಬಲು ಕಲಾತ್ಮಕವಾಗಿದೆ. ರಂಗನಾಥನ ಮಂದಿರ ಈ ನಗರದ ಒಂದು ಪ್ರಾಚೀನ ದೇಗುಲವಾಗಿದೆ. ಪ್ರಾಚೀನ ದೇಗುಲ. ಇಲ್ಲಿ ರಂಗನಾಥನ ಮಂದಿರ ಇದೆ. ಗರುಡನನ್ನೇರಿ ಪ್ರಯಾಣಕ್ಕೆ ಸಿದ್ಧವಾಗಿರುವ ಲಕ್ಷ್ಮೀ ರಂಗನಾಥನೇ ಇಲ್ಲಿನ ಆರಾಧ್ಯ ಮೂರ್ತಿಗಳು. ಮಂದಿರದ ಗೋಡೆಯ ಮೇಲೆ ಗೀತಾ ಶ್ಲೋಕಗಳನ್ನು ಬರೆಯಲಾಗಿದೆ. ಗೀತಾ ಶ್ಲೋಕಗಳನ್ನು ಇಲ್ಲಿ ಮಂದಿರದಲ್ಲಿ ಬರೆಯಲಾಗಿದೆ. ಸುಮಾರು 200 ಮೀಟರ್ಗಳಷ್ಟು ಅಗಲವಾಗಿ ಹರಿಯುವ ಯಮುನೆಯ ತೀರದುದ್ದಕ್ಕೂ ಯಮುನಾ ತೀರ ಉದ್ದಕ್ಕೂ ಅನೇಕ ಸ್ನಾನಘಟ್ಟಗಳಿವೆ. ಅಲ್ಲಿ ಹೋಗಿ ಸ್ನಾನಕ್ಕೆ ಅಲ್ಲಿ ಅವಕಾಶ ಇದೆ. ಕಂಸನ ವಧೆಯ ಬಳಿಕ ದಣಿವಾರಿಸಿಕೊಳ್ಳಲು ಕೃಷ್ಣನು ವಿಶ್ರಮಿಸಿದ ಸ್ಥಳವನ್ನು ವಿಶ್ರಾಂತಿ ಘಾಟ್ ಎಂದು ಕರೆಯುತ್ತಾರೆ. ವಿಶ್ರಾಂತಿ ತಗೊಳ್ಳೋಕ್ಕೆ ಅಲ್ಲೊಂದು ಜಾಗ ಇದೆ, ಅಲ್ಲಿ ಇದನ್ನು ವಿಶ್ರಾಂತಿ ಘಾಟ್ ಅಂತ ಕರೀತಾರೆ. ಕಂಸನ ಸಂಹಾರವಾದ ಸ್ಥಳವನ್ನು ಕಂಸಿಲ ಅಂತ ಕರೀತಾರೆ. ಅವನ ಜಾಗನ ಕಂಸಿಲ ಅಂತ ಹೆಸರು ಎಂದು ಗುರುತಿಸುತ್ತಾರೆ. ಕೃಷ್ಣನ ಬದಲಿಗೆ ಕಂಸನ ಕೈಗೆ ಸಿಕ್ಕಿದವಳು ನಂದನ ಮಗಳಾದ ಯೋಗನಿದ್ರಾ. ಕೃಷ್ಣನ ಬದಲಾಗಿ ಅವನ ಕೈಗೆ ಸಿಗೋದು ಯೋಗನಿದ್ರಾ ಮಾಯೆ. ಅವಳಿಗೆ ಸಿಗ್ತಾಳೆ. ಸಿಕ್ಕಿದವಳು ನಂದನ ಮಗಳಾದ ಯೋಗನಿದ್ರಾ. ಅವಳನ್ನು ನೆಲ ಕಪ್ಪಳಿಸಿ ಕೊಲ್ಲಲು ಪ್ರಯತ್ನ ಮಾಡ್ತಾನೆ ಆ ಮಗುನ ಕೊಲ್ಲೋದಕ್ಕೆ. ಸ್ಥಳವೇ ಇಂದಿನ ಯೋಗ ಘಾಟ್. ಬುದ್ಧನ ಶಿಷ್ಯ ಸಾರಿಪುತ್ರನ ಹೆಸರಿನ ಒಂದು ಸ್ತೂಪದ ಅವಶೇಷವಿರುವಲ್ಲಿ ಭೂತೇಶನ ಮಂದಿರ ಇದೆ. ಭೂತೇಶ ಮಹಾದೇವನ ಮಂದಿರವೂ ಇದೆ. ಶಿಶುವಾಗಿದ್ದ ಕೃಷ್ಣನ ವಸ್ತುಗಳನ್ನು ತೊಳೆಯುತ್ತಿದ್ದ ಸ್ಥಳವನ್ನು ಪವಿತ್ರ ಕುಂಡ ಎಂದು ಕರೆಯುತ್ತಾರೆ. ಇವುಗಳ ಜೊತೆಯಲ್ಲಿ ಕೃಷ್ಣನು ಕುಬ್ಜೆಯನ್ನು ಉದ್ಧರಿಸಿದ ಸ್ಥಳ ಸಪ್ತಋಷಿಗಳ ತಪೋಭೂಮಿ. ಸಪ್ತಋಷಿಗಳು ಇಲ್ಲಿ ಕುಬ್ಜೆಯನ್ನು ಉದ್ಧರಿಸಿದ ಜಾಗದಲ್ಲಿ ಸಪ್ತಋಷಿಗಳ ಭೂಮಿನೂ ಅಲ್ಲಿದೆ. ಬಾಲಭಕ್ತ ಧ್ರುವನ ತಪಸ್ಸು ನಡೆಸಿದ ಸ್ಥಳ. ಇವೆಲ್ಲವೂ
ದರ್ಶನೀಯ ಸ್ಥಳಗಳು. ಮಥುರೆಯ ಆಸುಪಾಸಿನಲ್ಲಿ ಮಧುವನ, ಕಾಲವನ, ಕುಮುದ್ವನ, ಕದಿರ್ವನ, ಬೃಂದಾವನ, ಮೋಹವನ, ಮಹಾವನ ಮುಂತಾದ ವನಗಳಿವೆ. ಇದು ಯಮುನಾ ನದಿ ತೀರ ಅವನು ಆಟ ಆಡಿದ ಜಾಗಗಳ ಹೆಸರುಗಳವು. ಈ ವನ ಯಾತ್ರೆ ಪ್ರದೇಶದಲ್ಲಿ ಕೃಷ್ಣ ಲೀಲೆಗಳಿಗೆ ಸಂಬಂಧಿಸಿದ ಅನೇಕ ಸ್ಥಾನಗಳಿವೆ. ಮಥುರಾದ ಉತ್ತರ ದಿಕ್ಕಿನಲ್ಲಿ 10 ಮೀಟರ್ ದೂರದಲ್ಲಿ ಬೃಂದಾವನವಿದೆ. ಮಥುರಾಗೆ 10 ಮೀಟರ್ ದೂರದಲ್ಲಿ ಬೃಂದಾವನ ಇದೆ. ಇಲ್ಲಿ ಶ್ರೀಕೃಷ್ಣನು ಕುಂಭಸ್ಥಾನಗಳು ಮತ್ತು ಮಂದಿರಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ಅವನಲ್ಲಿ ಗೋವಿಂದ ದೇವ 1590ರಲ್ಲಿ ಗೋಪಿನಾಥ, ಮದನ ಮೋಹನ, ದೇಗುಲಕ್ಕಿಯರ 1027 ಮತ್ತು ರಾಧಾವಲ್ಲಭ 1622 ಈ ಮಂದಿರಗಳು ಮುಖ್ಯವಾದವುಗಳು. ಇಲ್ಲಿನ ಶ್ರೀರಂಗ ಮಂದಿರವು ಅತ್ಯಂತ ಮನೋಹರವಾಗಿದ್ದು ಇದರ ಪೂಜೆ ರಾಮಾನುಜರ ಪಂಥೀಯರಿಂದ ನಡೆಯುತ್ತಿದೆ. ರಾಮಾನುಜರ ಪಂಥರು ಇಲ್ಲಿ ಈ ಪೂಜೆಯನ್ನು ಇಲ್ಲಿ ನಡೆಸ್ತಾರೆ. ಕೃಷ್ಣನು ಗೋಪಸ್ತ್ರೀಯರ ವಸ್ತ್ರಗಳನ್ನು ಅಪಹರಿಸಿ ಕದಂಬ ವೃಕ್ಷದ ಮೇಲಿರಿಸಿದ ಸ್ಥಳ, ಗೋಪಿಯರೊಂದಿಗೆ ನಡೆಸಿದ ರಾಸಕ್ರೀಡೆಯ ಸ್ಥಳ, ಕೇಶಿ ಎಂಬ ದೈತ್ಯನನ್ನು ಸಂಹರಿಸಿದ ಸ್ಥಳ ಮುಂತಾದ ಕೃಷ್ಣನ ಬಾಲಲೀಲೆಗಳಿಗೆ ಸಂಬಂಧಿಸಿದ ಸ್ಥಳಗಳು ಅಂತ ನಾವು ಗುರುತಿಸಬಹುದು. ಮಂದಿರಗಳು, ವನಗಳು ಮುಂತಾದ ರಮಣೀಯ ಸ್ಥಳಗಳು ಯಮುನಾ ತೀರದಲ್ಲಿವೆ. ಅಂದರೆ ಮಂದಿರಗಳು, ವನಗಳು, ಅವನೇನೇನು ಆಟ ಆಡ್ತಿದ್ದವೆಲ್ಲ ಯಮುನಾ ನದಿ ತೀರದಲ್ಲಿ ಇದೆ. ಬೃಂದಾವನದಲ್ಲಿ ಸಾಧು ಸಂತರ 106 ಆಶ್ರಮಗಳಿವೆ. ಇಲ್ಲಿ ಸಂತ ಮೀರಾದೇವಿಯ ಒಂದು ಮಂದಿರವಿದೆ. ಸಂತ ಮೀರಾ ದೇವಿದು ಅಲ್ಲಿ ಮಂದಿರ ಇದೆ. ಆಕೆಯ ಪತಿ ಉಡುಗೊರೆಯ ರೂಪದಲ್ಲಿ ಕಳುಹಿಸಿದ್ದ ವಿಷಸರ್ಪವೊಂದು ಅವಳ ಕೈ ಸೋಕಿದ ಕೂಡಲೇ ಶಾಲಿಗ್ರಾಮವಾಯಿತಂತೆ. ಇದನ್ನು ಮೀರಾ ಮಂದಿರದಲ್ಲಿ ಇಡಲಾಗಿದೆ. ಹರೇ ರಾಮ ಹರೇ ಕೃಷ್ಣ ಪಂಥದ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞ ಸಂಘದ ಇಸ್ಕಾನ್ ಭಾರತೀಯರ ಕೇಂದ್ರವು ಬೃಂದಾವನದಲ್ಲಿದೆ. ಈ ಸಂಸ್ಥೆಯವರು ಕಟ್ಟಿಸಿದ ದ್ವಾರಕಾಧೀಶನ ಭವ್ಯವಾದ ಮಂದಿರ ಇಲ್ಲಿದೆ. ತಮ್ಮ ದೇಶವನ್ನು ತೊರೆದು ಕೃಷ್ಣನನ್ನು ಕಾಣಲು ಶಿಖೆ ಬಿಟ್ಟು ಗೋಪೀಚಂದನವನ್ನು ಧರಿಸಿ ಗೋಪಿನಾಥನನ್ನು ಸ್ಮರಿಸುತ್ತಾ ಕುಣಿಯುವ 100 ವಿದೇಶಿ ಕೃಷ್ಣ ಭಕ್ತರನ್ನು ಕಾಣುವಾಗ ಕುಣಿಯುತ್ತಿದ್ದೆ. ಬೃಂದಾವನಕ್ಕೆ ಸಮೀಪದಲ್ಲಿರುವ ಬರ್ಸಾನ ರಾಧೆಯ ತವರು. ರಾಧೆದು ಇಲ್ಲಿ ಬರ್ಸಾನ ಅನ್ನೋ ಊರಿದೆ, ಅಲ್ಲಿಯವಳು ರಾಧಾ. ಬರ್ಸಾನದಲ್ಲಿ ವೃಷಭಾನು ಮತ್ತು ಕೃತಿದೇವಿ ಅವರ ಮಗಳು ಇವಳು ರಾಧೆಯ ಮಾತಾಪಿತೃಗಳು ಹಾಗೂ ರಾಧೆಯ ಮಂದಿರಗಳು ಇವೆ. ಫಾಲ್ಗುಣ ಮಾಸದಲ್ಲಿ ಇಲ್ಲಿ ಹೋಳಿ ಹಬ್ಬವನ್ನು ಸೊಗಸಿನಿಂದ
ಆಚರಿಸುತ್ತಾರೆ. ಸ್ವಲ್ಪ ದೂರದಲ್ಲಿ ಯಮುನಾ ತೀರದಲ್ಲಿ ಧೀರಸಮೀರೆ ಅನ್ನೋದು ಎಂಬ ರಾಧಾಕೃಷ್ಣರ ಕ್ರೀಡಾಸ್ಥಾನ ಅಲ್ಲಿ ಇದೆ. ಈ ಸ್ಥಳವು ಕದಂಬ ವೃಕ್ಷಗಳಿಂದ ತುಂಬಿದೆ. ಇದು ಕದಂಬ ವೃಕ್ಷಗಳಿಂದ ತುಂಬಿದೆ. ಇಲ್ಲಿ ರಾಧಾ ಕೃಷ್ಣರು ನಡೆಸಿದ ಲೀಲೆಗಳನ್ನು ಜಯದೇವ ಕವಿಯು ಗೀತಗೋವಿಂದದಲ್ಲಿ ಸ್ಮರಿಸಿಕೊಳ್ಳುತ್ತಾನೆ. ಇದು ಗೀತಗೋವಿಂದಕ್ಕೆ ಸಂಬಂಧಪಟ್ಟಿದ್ದು ಧೀರಸಮೀರೆ ಅನ್ನೋದು. ಕೃಷ್ಣನ ಕ್ರೀಡಾಶೈವವಾದ ಗೋವರ್ಧನವು ಮಥುರೆಯಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ಗೋವರ್ಧನ 26 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಗಿರಿರಾಜ ಎಂಬ ಪರ್ವತದ ತಪ್ಪಲಿನಲ್ಲಿದೆ. ಮೀರೆಯ ಪ್ರಿಯಕರ ಗಿರಿಧಾರಿಯು ಈ ಗಿರಿಯನ್ನೇರಿ ಇಂದ್ರನ ಅವಕೃಪೆಗೆ ತುತ್ತಾದ. ಇಲ್ಲಿ ಮೀರಾ ಅವನ ಭಕ್ತಿಯಿಂದ ಪೂಜಿಸ್ತಾ ಇದ್ದಿದ್ದು ಗಿರಿಧರ ಮೂರ್ತಿ. ಅವನ ಕೃಪೆಗೆ ಅವಕೃಪೆಗೆ ಇಂದ್ರ ತುತ್ತಾಗ್ತಾನೆ. ತನ್ನ ಭಕ್ತರನ್ನು ಸಂರಕ್ಷಿಸಿದ ಇಂದಿಗೂ ಗೋಕುಲವಾಸಿಗಳ ಗೋವರ್ಧನ ಭಕ್ತಿ ಸವೆದಿಲ್ಲ. ಇವತ್ತಿಗೂ ಗೋವರ್ಧನ ಪೂಜೆ ಅಲ್ಲಿ ಮಾಡ್ತಾರೆ. ಗೋವರ್ಧನನನ್ನು ಕಂಡರೆ ಅವರಿಗೆ ಕೃಷ್ಣನನ್ನು ಕಂಡಷ್ಟೇ ಆದರ. ಇಂದಿಗೂ ಈ ಗಿರಿಯನ್ನು ಹಾಲೆರೆದು ಪೂಜಿಸುತ್ತಾರೆ. ಇಂದಿಗೂ ಸಾಕಷ್ಟು ಕುಟುಂಬಗಳು ಗೋವುಗಳ ಪಾಲನೆಯಿಂದಲೇ ಬದುಕು ಸಾಗಿಸುತ್ತಾರೆ. ಅಂದರೆ ಇವತ್ತು ಗೋವುಗಳನ್ನೇ ಅವರು ಪಾಲನೆ ಮಾಡಿ ಬದುಕೋದು. ಮಥುರೆಯ ಆಗ್ನೇಯ ದಿಕ್ಕಿನಲ್ಲಿ ಗೋಕುಲವಿದೆ. ಮಧುರೆಯ ಗೋಕುಲದಲ್ಲಿ ಆಗ್ನೇಯ ದಿಕ್ಕಲ್ಲಿ ಗೋಕುಲ ಇದೆ. ಗೋಕುಲವನ್ನು ಕಂಡಾಗ ಹೃದಯ ಪುಲಕಿತಗೊಳ್ಳುತ್ತದೆ. ಗೋಕುಲದಲ್ಲಿ ಒಂದು ವಿಶಿಷ್ಟವಾದ ವಾತಾವರಣವಿದೆ. ಅದು ಏನು ಅಂದರೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾಚೀನ ಕಟ್ಟಡಗಳಿವೆ. ಪ್ರಾಚೀನ ಕಟ್ಟಡ ಅಲ್ಲಿದೆ. ಕೃಷ್ಣ ಬೆಳೆದ ನಂದ ಯಶೋದೆಯರ ಮನೆ, ಬಲರಾಮನ ಮನೆ ಭಕ್ತಿ ಕೇಂದ್ರಗಳಾಗಿವೆ. ಅವೆಲ್ಲ ಭಕ್ತರ ಕೇಂದ್ರಗಳಾಗಿದೆ. ಕೃಷ್ಣನು ಅವತಾರ ಪುರುಷ. ಆದರೆ ಮಾಯೆಯಿಂದಾಗಿ ಯಶೋದೆ ಎಲ್ಲವನ್ನೂ ಮರೆತು ಸಾಮಾನ್ಯ ಮಗುವಿನಂತೆ ಅವನನ್ನು ಕಂಡದ್ದು. ಜಗದೋದ್ಧಾರನನ್ನು ಮಗನೆಂದು ತಿಳಿದು ಆಡಿಸಿ ಅಪ್ಪಿಕೊಂಡದ್ದು ತಾಯಿ ಸಹಜ ಸ್ವಭಾವದಿಂದ ವಿಶ್ವವ್ಯಾಪಿಯನ್ನು ಹಗ್ಗದಿಂದ ಕಟ್ಟಿದ್ದು, ನಿತ್ಯ ತೃಪ್ತನಿಗೆ ಹಾಲುಣಿಸಿದ್ದು, ಇವೆಲ್ಲ ನಡೆದದ್ದು ಗೋಕುಲದಲ್ಲಿಯೇ. ಒಮ್ಮೆ ಕೃಷ್ಣ ಮಣ್ಣು ತಿಂದನಂತೆ. ಯಶೋದೆ ಬಾಯಿ ತೆರೆದು ಪರೀಕ್ಷಿಸಿದಾಗ ಅಲ್ಲಿ ಅವಳಿಗೆ ಬ್ರಹ್ಮಾಂಡವೇ ಕಂಡಿತಂತೆ. ಅವನ ಬಾಯಲ್ಲಿ ಇಡೀ ಜಗತ್ತೇ ಕಾಣಿಸ್ತಂತೆ. ಈ ಘಟನೆ ನಡೆದ ಸ್ಥಳವನ್ನು ಗೋಕುಲದಲ್ಲಿ ಬ್ರಹ್ಮಾಂಡ ಘಾಟ್ ಎಂದು ಕರೆಯುತ್ತಾರೆ. ಗೋಕುಲಾಷ್ಟಮಿಯ ಸಮಯದಲ್ಲಿ ಗೋಕುಲಕ್ಕೆ ಕೃಷ್ಣ ಭಕ್ತರ ಮಹಾಪೂರವೇ ಹರಿಯುತ್ತದೆ. ಆಗ ಗೋಕುಲವೆಲ್ಲ ಕೃಷ್ಣಮಯ. ಭಗವಂತ ಗೋವಿಂದನಾಗಿ ನಂದಕಂದ ಮುಕುಂದನಾಗಿ ಕುಣಿದಾಡಿದ ಈ ಕ್ಷೇತ್ರದ ದರ್ಶನದಿಂದ ಎಲ್ಲರ ಬಾಳು ಧನ್ಯವೆನಿಸುವುದು. ಅವನ ಮೈಗೆ ಪೂಸಿದ್ದ ಶ್ರೀಗಂಧದ ಪರಿಮಳ, ಅವನ ಕಾಲ್ಗೆಜ್ಜೆಗಳ ಮಂಗಳ ನಿನಾದ ಇಂದು ಭಕ್ತರ ಅನುಭವಕ್ಕೆ ಬರುತ್ತದೆ. 15ನೇ ಶತಮಾನದ ವೇಳೆಗೆ
ಮಥುರ ವೈಷ್ಣವ ಸಾಧಕರ ಕೇಂದ್ರವಾಗತೊಡಗಿತು. ರಾಮನವಮಿ ರಾಮಾನುಜರ ಪಂಥೀಯವರು ಬೃಂದಾವನವನ್ನು ಕೇಂದ್ರವಾಗಿರಿಸಿಕೊಂಡರು. ಧ್ರುವಗಿರಿಯಲ್ಲಿ ಅಂದರೆ ಗೋವರ್ಧನಗಿರಿ, ನಿಂಬಾರ್ಕ್ ವೈಷ್ಣವರ ಹಲವು ತೀರ್ಥಕ್ಷೇತ್ರಗಳಿವೆ. ಬಂಗಾಳದ ವೈಷ್ಣವರು ವಲ್ಲಭ ಸಂಪ್ರದಾಯದವರು ಈ ಕ್ಷೇತ್ರದಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ರಾಮಾನುಜ ಮತವು ನರಸಿಂಹತ, ಕಬೀರ್, ಮೀರಾ, ವಲ್ಲಭ, ಚೈತನ್ಯ ಮುಂತಾದ ವೈಷ್ಣವ ಮಹೋದಯರು ಭಕ್ತಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಮಧುರ ಭಾರತೀಯ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಪ್ರಮುಖವಾದವು. ಗೋಕುಲ ರಕ್ಷಾ ಸುಜನ ಸಂರಕ್ಷ ಮಾತುಳ ಶಿಕ್ಷ ಕಂಜದಳಾಕ್ಷ ಕೋದಂಡರಾಮ್ ಕೋದಂಡರಾಮ ಪಹಿ ಕೋದಂಡರಾಮ್.